ಪಾದ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ ಇಂದು ಈ ಸುಂದರವಾದ ವೇದಿಕೆಯ ಮೇಲೆ ಆಸೀನರಾದ ಊರಿನ ಮುಖ್ಯಸ್ಥರೇ, ನನ್ನ ನೆಚ್ಚಿನ ಶಿಕ್ಷಕರೇ ಹಾಗೂ ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ 78ನೆಯ ಸ್ವತಂತ್ರೋತ್ಸವದ ಶುಭಾಶಯಗಳು. ದೇಶಕ್ಕೆ 3 ಬಣ್ಣ, ರಾಜ್ಯಕ್ಕೆ 2 ಬಣ್ಣ. ದೇಶಕ್ಕೆ 3 ಬಣ್ಣ, ರಾಜ್ಯಕ್ಕೆ 2 ಬಣ್ಣ. ಅವರೇ ನಮ್ಮ ಸಂಗೊಳ್ಳಿ ರಾಯಣ್ಣ ಎಂದು ಹೇಳುತ್ತಾ ಎಲ್ಲರಿಗೂ ಸಂಗೊಳ್ಳಿ ರಾಯಣ್ಣರವರ ಜನ್ಮದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಅದಕ್ಕಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರನ್ನು ವಿರೋಧಿಸಿದರು. ಇದರ ಪರಿಣಾಮ 1947 ಆಗಸ್ಟ್ 15ರಂದು ನಮ್ಮ ಭಾರತ ಸ್ವಾತಂತ್ರ್ಯವಾಯಿತು. ಗೆದ್ದ ಸಂಭ್ರಮಕ್ಕೆ ಪ್ರತಿ ವರ್ಷ ಈ ದಿನವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ. ಸ್ವಾತಂತ್ರ್ಯಕ್ಕೆ ಹೋರಾಡಿದ ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು, ಇನ್ನೂ ಅನೇಕ ವೀರ ಯೋಧ ನಾಯಕರು, ಜನಸಾಮಾನ್ಯರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ಸ್ವಾತಂತ್ರ್ಯ ನಂತರ ಜವಾಹರ್ಲಾಲ್ ನೆಹರು ದೇಶದ ಮೊದಲ ಪ್ರಧಾನಿಯಾದರು. ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನದಂದು ಕೆಂಪು ಕೋಟೆ ಮೇಲೆ ಧ್ವಜಾರೋಹಣ ಮಾಡಿದರು. ಅದಲ್ಲದೆ ಕೈಯಲ್ಲಿ ಕೋಲು ಹಿಡಿದ ವ್ಯಕ್ತಿಯೊಬ್ಬ ಸರಸರನೆ ಮುಂದಕ್ಕೆ ಸಾಗುತ್ತಿದ್ದಾನೆ. ಆತನ ಹಿಂದೆ ಸಹಸ್ರ ಸಂಖ್ಯೆಯಲ್ಲಿ ಜನ ಸಾಗುತ್ತಿದ್ದಾರೆ. ಅವರೆಲ್ಲರ ಬಾಯಲ್ಲಿ ಒಂದೇ ಮಂತ್ರ, ಚಲೇ ಜಾವ್, ವಂದೇ ಮಾತರಂ. ಹೌದು, ಅದು ಸ್ವಾತಂತ್ರ್ಯ ಚಳವಳಿಯ ಕಾಲ. ನಮ್ಮ ದೇಶವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಲು ಮಹಾತ್ಮನ ಹಿಂದೆ ಒಂದಾಗಿ ಸಾಗಿದ ಕಾಲ. ಹೀಗೆ ಆತನ ಮುಂದಾಳತ್ವದ ಹೋರಾಟದ ಫಲವಾಗಿ 1947 ಆಗಸ್ಟ್ 15ರಂದು ನಮ್ಮ ಭಾರತ ದೇಶ ಸ್ವಾತಂತ್ರ್ಯವಾಯಿತು. ಸ್ವಾತಂತ್ರ್ಯ ಸಂಗ್ರಾಮದ ಈ ಇತಿಹಾಸವನ್ನು ಕೇಳುತ್ತಿದ್ದರೆ ಮೈ ನವಿರೇಳುತ್ತಿದೆ. ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರ ಬಗ್ಗೆ ಗೌರವ ಮೂಡುತ್ತದೆ. ಅದರ ನೆನಪಿಗಾಗಿ ಇಂದು ನಾವು ಈ ದಿನವನ್ನು ಆಚರಿಸುತ್ತಿದ್ದೇವೆ. ಎಲ್ಲಿರಲಿ ಹೇಗಿರಲಿ ಬಡತನವೇ ತುಂಬಿರಲಿ, ಜೀವನದ ಏಳಿಗೆಯಲ್ಲಿ ಸ್ವಾತಂತ್ರ್ಯ ಹೊಂದಿರಲಿ ಎಂಬ ಸ್ವಾತಂತ್ರ್ಯ ಪಡೆಯುವ ವಿಶ್ವಾಸದಲ್ಲಿದ್ದ ಭಾರತೀಯರಿಗೆ 1947 ಆಗಸ್ಟ್ 15 ಅವರ ಜೀವನದಲ್ಲಿಯೇ ಮರೆಯಲಾರದ ದಿನ. ಶತಮಾನಗಳ ಹೋರಾಟಕ್ಕೆ ಫಲ ಸಿಕ್ಕದನ. ಪರಕೀಯರ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಟ್ಟ ದಿನ. ಪರಕೀಯರ ಪಾರತಂತ್ರದ ಸಂಕೋಲೆಯನ್ನು ಕಳಚಿ ತಾವು ಹಂಬಲಿಸುತ್ತಿರುವ ಸ್ವಾತಂತ್ರ್ಯವನ್ನು ಪಡೆದು ಸ್ವತಂತ್ರರಾದ ಸೂರಿನ ಅಂದಿನಿಂದ ಸ್ವಾತಂತ್ರ್ಯ ದಿನವೆಂದು ಇಂದಿನವರೆಗೂ ಆಚರಿಸುತ್ತಿದ್ದೇವೆ. ಇದು ದೇಶದ ತುಂಬೆಲ್ಲ ಜಾತಿ ಮತ ಭೇದವಿಲ್ಲದೆ ಆಚರಿಸುವ ರಾಷ್ಟ್ರೀಯ ಹಬ್ಬವಾಗಿದೆ. ನಾವೆಲ್ಲರೂ ಅಸಹಕಾರ, ಅಸಹನೆ ಮತ್ತು ಸಂಕುಚಿತ ಮನೋಭಾವ ತೊರೆದು ಅಹಿಂಸೆ, ಸಹನೆ, ಸಹಕಾರ ಮತ್ತು ಪ್ರೀತಿಯ ಜೀವನ ಮೌಲ್ಯಗಳನ್ನು ಬೆಳೆಸಿಕೊಂಡು ರಾಷ್ಟ್ರೀಯ ಐಕ್ಯತೆಯನ್ನು ಕಾಪಾಡಿಕೊಳ್ಳುವ ದಿನವಾಗಿದೆ. ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯದ ಹಿಂದೆ ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳು ಅಡಗಿವೆ. ನಮ್ಮ ಹಿರಿಯರು ಸತ್ಯ, ಅಹಿಂಸೆ ಚಳವಳಿಗಳ ಮೂಲಕ ಬಿಟ್ಟು ಹೋದ ಸ್ವಾತಂತ್ರ್ಯ ಇದಾಗಿದೆ. ನಮ್ಮ ಪೂರ್ವಜರ ತ್ಯಾಗ ಬಲಿದಾನದ ಫಲವಾಗಿ ಪಡೆದ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಆದರೆ ಇಂದು ಏನಾಗುತ್ತಿದೆ? ಕೋಮಲವಾದ ಜಾತಿಯ ಒಡಕು, ಭ್ರಷ್ಟ ರಾಜಕಾರಣ, ಭಯೋತ್ಪಾದನೆ ಮುಂತಾದವುಗಳಿಂದಾಗಿ ಜನರಲ್ಲಿ ರಾಷ್ಟ್ರಪ್ರೇಮ ದೂರವಾದಂತೆ ತೋರುತ್ತಿದೆ. ಇದೇ ರೀತಿ ಮುಂದುವರೆದರೆ ನಾವೆಲ್ಲ ಮತ್ತೊಮ್ಮೆ ಪಾರತಂತ್ರದ ಸಂಕೋಲೆಯಲ್ಲಿ ಬಂದಿಯಾಗಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎನ್ನುವ ಭಾವನೆ ಉಂಟಾಗುತ್ತಿದೆ. ಇಂದಿನ ನಾಯಕರ ಕಾರ್ಯಚಟುವಟಿಕೆಗಳನ್ನು ಗಮನಿಸಿದರೆ ಅವರಿಗೆ ದೇಶದ ಹಿತಕ್ಕಿಂತ ಸ್ವಹಿತವೇ ಮುಖ್ಯ ಅನ್ನುವ ಹಾಗೆ ಇದೆ. ಅದೇನೇ ಇರಲಿ, ಬಲಿಷ್ಠ ಭಾರತದ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ಭಾರತೀಯ ತನ್ನ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಲೇಬೇಕು. ಅಂದಾಗಲೇ ನಾವು ಪಡೆದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯವಾದಿತ್ತು. ಅದಕ್ಕೊಂದು ಬೆಲೆ ಬಂದಿತ್ತು ಅಲ್ಲವೇ ಸ್ನೇಹಿತರೆ? ನಾವೆಲ್ಲ ಮುಂದಿನ ಭಾರತದ ಭವ್ಯ ಇತಿಹಾಸವನ್ನು ಬರೆಯಲು ಹೊರಟ ಕಿಡಿಗಳು ಉತ್ತಮ ಮನಸ್ಸಿನಿಂದ ಒಂದಾಗಿ ಭವ್ಯ ಭಾರತದ ಇತಿಹಾಸವನ್ನು ಜಗತ್ತಿನ ಪುಟದಲ್ಲಿ ದಾಖಲಿಸೋಣ ಅಲ್ಲವೇ? ಕೈಗೆ ಕೈ ಸೇರಿಸಿ ಎಲ್ಲ ಸಾಮಾಜಿಕ ಭೇದ ಭಾವಗಳನ್ನು ಬಿಟ್ಟು ದೇಶ ಕಟ್ಟೋಣ. ಭಾರತ ವಿಶ್ವ ಗುರುವಾಗಲಿ, ನಮ್ಮ ಅಳಿಲು ಸೇವೆ ಸಲ್ಲಿಸೋಣ. ಇಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದ ಕಿತ್ತೂರು ರಾಣಿ
ಚೆನ್ನಮ್ಮನ ಬಗ್ಗೆ ಹೇಳಬೇಕೆಂದರೆ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ರಾಣಿ ಎಂದರೆ ಕಿತ್ತೂರು ರಾಣಿ ಚೆನ್ನಮ್ಮ. ತ್ಯಾಕರೆ ರುಂಡವನ್ನ ಚೆಂಡಾಡಿದ ಕಿತ್ತೂರಿನ ಕತ್ಯ. ಇಂದಿಗೂ ರಾಣಿ ಚೆನ್ನಮ್ಮ ಮಹಿಳೆಯರಿಗೆ ಶಕ್ತಿ ಪ್ರೇರಣೆಯ. ರಾಣಿ ಚೆನ್ನಮ್ಮನ ಜನ್ಮಸ್ಥಳ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಸಣ್ಣ ಹಳ್ಳಿಯಲ್ಲಿಯ. ಇವರ ತಂದೆ ದುಳಪ್ಪ ದೇಸಾಯಿ, ತಾಯಿ ಪದ್ಮಾವತಿ, ಹಾಗೆ ದತ್ತು ಪುತ್ರ ಶಿವಲಿಂಗಪ್ಪ. ಕನ್ನಡ ನಾಡಿನ ಸಾಹಸಿ ಮಹಿಳೆಯರಲ್ಲಿ ಅಗ್ರಪಂಕ್ತಿಯಲ್ಲಿ ನೀಡುತ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲಸರ್ಜನ ಹೆಂಡತಿ ಎಂದು. ತನ್ನ ಪುಟ್ಟ ರಾಜ್ಯದ ಸ್ವಾತಂತ್ರ್ಯ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಸಿಡಿದು ನಿಂತವಳು. ಧೈರ್ಯ, ಸಾಹಸ, ಕೆಚ್ಚಿನ ಹೋರಾಟ ಚೆನ್ನಮ್ಮನನ್ನ ಕೀರ್ತಿಯ ಶಿಖರಕ್ಕೇರಿಸುತ್ತದೆ. ಪತಿ ಮಲ್ಲಸರ್ಜ ದೇಸಾಯಿ ಪೇಶ್ವೆಗಳಿಂದ ಬಂಧನಕ್ಕೆ ಒಳಗಾದಾಗ ಸಂಸ್ಥಾನದ ರಾಜ್ಯಭಾರ ರಾಣಿ ಚೆನ್ನಮ್ಮನ ಹೆಗಲೇರುತ್ತೆ. ದತ್ತು ಮಕ್ಕಳಿಗೆ ಅಧಿಕಾರವಿಲ್ಲ ಅನ್ನುವ ಬ್ರಿಟಿಷ್ ಕಾನೂನು ವಿರುದ್ಧ ಸಂಘರ್ಷ ಶುರುವಾಗುತ್ತೆ. ಕಿತ್ತೂರಿನ ಭಂಡಾರಕ್ಕೆ ಬೀಗ ಮುದ್ರೆ ಹಾಕುತ್ತೆ ಬ್ರಿಟಿಷ್ ಬೆಟಾಲಿಯನ್. ಅಲ್ಲಿಂದಲೇ ಶುರು ನಮ್ಮ ಚೆನ್ನಮ್ಮನ ಹೋರಾಟ. ಅಲ್ಲಿಂದಲೇ ಶುರು ನಮ್ಮ ಚೆನ್ನಮ್ಮನ ಹೋರಾಟ. ಕಿತ್ತೂರಿನ ಭಂಡಾರಕ್ಕೆ ಬೀಗ ಮುದ್ರೆ ಹಾಕುತ್ತೆ ಬ್ರಿಟಿಷ್ ಬೇಟಾಲಿ. ಅಲ್ಲಿಂದಲೇ ಶುರು ನಮ್ಮ ಚೆನ್ನಮ್ಮನ ಹೋರಾಟ. ಇನ್ನು ಇಂದಿನ ವಿಶೇಷ ದಿನ ಏನೆಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಜೊತೆಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣರವರ ಜನ್ಮ ದಿನಾಚರಣೆ ಇರುವುದರಿಂದ ಅವರ ಬಗ್ಗೆ ಒಂದೆರಡು ನುಡಿಮುತ್ತುಗಳನ್ನಾಡಲು ಬಯಸುತ್ತೇನೆ. ದೇಶ ಸೇವೆ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತ ತಾಯ್ನಾಡೇ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲು ಜಯ ತಂದುಕೊಟ್ಟ ಕಿತ್ತೂರು ಚೆನ್ನಮ್ಮನ ಬಲಗೈ ಭಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಪುಣ್ಯ ಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸಪ್ನನಾದ ಗೆರಿಲ್ಲಾ ತಂತ್ರದ ರೂವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ಗೆದ್ದು ಉದ್ದ ಬೀಳುವೆ, ತಾಯಿ ಇಲ್ಲದಿದ್ದರ ರಣದಾಗ ಬಿದ್ದು ಹೋಗುವೆ, ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕರುನಾಡಿನ ಜನರ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ನಾಡ ಯೋಧರು, ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನ ಪಾರತಂತ್ರದಿಂದ ಪಾರ ಮಾಡಕ ಹೋರಾಡಿದ್ರ. ಆದ್ರ ತಾಯಿ ತನ್ನ ಹೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ಮ ಮಂದಿ ನಮಗ ಮೋಸ ಮಾಡ್ತ. ಹೋರಾಡಿದಾಗ ಎಷ್ಟೋ ಜನ ಪ್ರಾಣ ಬಿಟ್ರ, ಎಷ್ಟೋ ಜನ ಸೆರೆಯಾದ್ರ. ಆದ್ರ ನಮಗ ಗಲ್ಲು ಶಿಕ್ಷೆ ಜಾರಿ ಮಾಡಿ ಊರು ತುಂಬಾ ಮಸಾಲೆ ಮಾರಕ್ ಬಂದ ಕಚ್ಚ ನಾಯಿಗಳು ತಾಯಿ ಭಾರತಾಂಬೆಯನ್ನು ಸ್ವತಂತ್ರಗೊಳಿಸಲೇಬೇಕು ಎಂಬ ಪರಮಾತ್ಮನಿಂದ ವರವಾಗಿ ಬಂದವರೇ ನಮ್ಮ ಸಂಗೊಳ್ಳಿ ರಾಯಣ್ಣ. ಆ ರಾಯಣ್ಣನಿಗೆ ಜಯವಾಗಲಿ, ಸಂಗೊಳ್ಳಿ ರಾಯಣ್ಣನಿಗೆ ಜಯವಾಗಲಿ ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣಕ್ಕೆ ಚಿಕ್ಕ ವಿರಾಮ ನೀಡುತ್ತೇನೆ. ಜೈ ಹಿಂದ್.